ಇನ್ನು ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಕೂಡ ಉತ್ತರ ಕರ್ನಾಟಕದ ಜನರ ಸಮಸ್ಯೆಗಳಿಗೆ ಉತ್ತರ ಸಿಗಲಿಲ್ಲ. ಮುನಿರತ್ನ ಪ್ರಕರಣವನ್ನು ಹಿಡಿದು ನರೇಂದ್ರ ಸ್ವಾಮಿ ಹಾಗೂ ರೇವಣ್ಣ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಸದನದೊಳಗೆ ಬೈದಾಡಿಕೊಂಡಿದ್ದಾರೆ. ಇನ್ನು ಮೂಡಾ ಕೇಸ್ ಕಣಕ್ಕಿ ಸುನಿಲ್ ಕುಮಾರ್ ಕಾಂಗ್ರೆಸ್ನವರನ್ನು ಕೆರಳಿಸಿದರು. ಬಾಣಂತಿಯರ ಸಾವು, ಪಂಚಮಸಾಲಿ ಹೋರಾಟದ ಲಾಠಿ ಚಾರ್ಜ್, ಗದ್ದಲಕ್ಕೆ ಪರಿಷತ್ ಕಲಾಪ ಬಲಿಯಾಗಿದೆ. ವಿಧಾನಸಭೆ ಅಧಿವೇಶನದಲ್ಲಿ ಮಳವಳ್ಳಿ ಶಾಸಕ ಎಂಪಿ ನರೇಂದ್ರ ಸ್ವಾಮಿ ಮುನಿರತ್ನ ಪ್ರಕರಣವನ್ನ ಕೆಣಕಿದ್ರು. ಒಕ್ಕಲಿಗರು ದಲಿತರ ಬಗ್ಗೆ ಅವಾಚ್ಯವಾಗಿ ಮಾತಾಡಿರೋದು ತನಿಖೆಯಲ್ಲಿ ಸಾಬೀತಾಗಿದೆ. ತಕ್ಷಣ ಶಾಸಕ ಮುನಿರತ್ನನನ್ನ ಉಚ್ಚಾಟಿಸಬೇಕು ಅಂದ್ರು. ಜಾತಿ ನಿಂದನೆ ಅಂತ ಪ್ರಕರಣ ಈ ಸದನದ ಒಬ್ಬ ಸದಸ್ಯರಿಂದನೇ ನಡೆದಿದೆ ಅಂದಮೇಲೆ ಅವ್ರ ಮೇಲೆ ಈ ಸದನದ ಪೀಠದಿಂದ ನಿಮ್ಮಿಂದ ಒಂದು ಆದೇಶ ಹೊರಡಬೇಕಾಗಿದೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ನಾವೆಲ್ಲರೂ ಇವತ್ತು ಯಾರು ನಾವು ಇದರಲ್ಲಿ ಸಹಿ ಹಾಕಿದ್ದೀವಿ, ಕಡ್ಡಾಯವಾಗಿ ನಾವು ನಿಮ್ಮನ್ನ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದಿಷ್ಟೇ, ಅವರನ್ನ ಈ ಸದನದಿಂದ ಸಸ್ಪೆಂಡ್ ಮಾಡಬೇಕು. ಅವರು ನಿರಪರಾಧಿ ಅಂದ್ರೆ ಅವ್ರ ಮೊಳಕ್ ಮೇಲೆ ನಮ್ದೇನು ಆಕ್ಷೇಪ ಇಲ್ಲ. ಶಾಸಕ ಮುನಿರತ್ನ ಬೆನ್ನಿಗೆ ನಿಂತು ಬಿಜೆಪಿಯವರು ಮಾತಾಡೋ ಮೊದಲೇ ಜೆಡಿಎಸ್ ಶಾಸಕ ಎಚ್.ಡಿ. ರೇವಣ್ಣ ಎದ್ದು ಮಾತಾಡೋಕೆ ಮುಂದಾದ್ರು. ಸಿಟ್ಟಿಗೆದ್ದ ನರೇಂದ್ರ ಸ್ವಾಮಿ ರೇವಣ್ಣರನ್ನ ಕೂತ್ಕೊಳ್ಳೋ, ನೀನು ನಿಮ್ಮ ಕುಟುಂಬದವರೆಲ್ಲ ದಲಿತರ ವಿರೋಧಿಗಳು ಅಂತ ಏಕವಚನದಲ್ಲಿ ನಿಂದಿಸಿದ್ರು. ರೇವಣ್ಣ ಬೆನ್ನಿಗೆ ವಿಪಕ್ಷ ನಾಯಕ ಅಶೋಕ್ ಹಾಗೂ ಅಶ್ವಥ್ ನಾರಾಯಣ್ ಬಂದ್ರು. ಆದ್ರೆ ಕಾಂಗ್ರೆಸ್ನವರು ಬಿಡ್ಲಿಲ್ಲ. ದಲಿತ ವಿರೋಧಿ ಬಿಜೆಪಿ ಜೆಡಿಎಸ್ಗೆ ಧಿಕ್ಕಾರ ಧಿಕ್ಕಾರ ಅಂತ ಕೂಗಿದ್ರು. ವಿರೋಧಿ ಬಿಜೆಪಿ ಜೆಡಿಎಸ್ಗೆ ದೌರ್ಜನ್ಯ ಮಾಡ್ತಿರೋ ಬಿಜೆಪಿ ಜೆಡಿಎಸ್ಗೆ ದೌರ್ಜನ್ಯ ಮಾಡ್ತಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ಗೆ. ಮುನಿರತ್ನ ಹನಿ ಟ್ರ್ಯಾಪ್, ಅತ್ಯಾಚಾರ ಕೇಸ್ ಹಾಗೂ ಜಾತಿ ನಿಂದನೆ ಆರೋಪ ಕಲಾಪವನ್ನ ಹೆಚ್ಚು ಕಮ್ಮಿ 1 ಗಂಟೆಗಳ ಕಾಲ ಬಲಿ ಪಡೆಯಿತು. ಇದಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯ ಮೂಡಾ ಪ್ರಕರಣದ ಬಗ್ಗೆಯೂ ಸುನಿಲ್ ಕುಮಾರ್ ಪ್ರಸ್ತಾಪಿಸಿದ್ರು. ಸಿಎಂ ರಾಜಕೀಯ ಚಕ್ರವ್ಯೂಹದಲ್ಲಿದ್ದಾರೆ ಅಂದ್ರು. ಇದು ಕಾಂಗ್ರೆಸ್ಸಿಗರನ್ನ ಕೆರಳಿಸಿತು. ನೀವು ಮಾನ್ಯ ಮುಖ್ಯಮಂತ್ರಿಗಳು ರಾಜಕೀಯವಾಗಿಯೂ ಕೂಡ ಒಂದು ರೀತಿಯಾದಂತಹ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ನಿಮ್ಮ ಪಾರ್ಟಿಯ ಒಳಗೆ 16 ರೀತಿಯಾದಂತ ಚಟುವಟಿಕೆ ನಡೀತಾ ಇದೆ. ನೀವು ರಾಜಕೀಯವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ. ಅದೇ ರೀತಿ ಬೇರೆ ಬೇರೆ ಯೋಜನೆಗಳನ್ನ ಆತುರವಾಗಿ ಪ್ರಕಟ ಮಾಡಿ ಆರ್ಥಿಕವಾಗಿಯೂ ಕೂಡ ಚಕ್ರವ್ಯೂಹದಲ್ಲಿ ಸಿಗಾಕೊಂಡಿದ್ದೀರಿ ಅಂತ ನನಗೆ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ವಿಧಾನಸಭೆ ಅಧಿವೇಶನದ ಕಥೆಗಿದಾದ್ರೆ ಅತ್ತ ವಿಧಾನ ಪರಿಷತ್ ಕಲಾಪದಲ್ಲಿ ಬಳ್ಳಾರಿ ಜಿಲ್ಲಾಸ್ಪತ್ರೆ ಸೇರಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆಗುತ್ತಿರುವ ಬಾಣಂತಿಯರ ಸರಣಿ ಸಾವು ಹಾಗೂ ಶಿಶುಗಳ ಸಾವಿನ ವಿಷಯದಲ್ಲಿ ಗಲಾಟೆನೇ ನಡೆಯಿತು. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರಾಜೀನಾಮೆಗೆ ಸಿಟಿ ರವಿ ಪಟ್ಟು ಹಿಡಿದ್ರು. ಇನ್ನು ಬಾಣಂತಿಯರ ಸಾವು ಪ್ರಕರಣ ಖಂಡಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ಮಹಿಳಾ ಮೋರ್ಚಾ ಪ್ರತಿಭಟನೆ ನಡೆಸಿತು. ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವುಗಳು ಆಗಿಲ್ಲ, ಆಡಳಿತ ನಡೆಸುವ ಸರ್ಕಾರವೇ ಹತ್ಯೆ ಮಾಡಿದೆ. ವೈದ್ಯರನ್ನ ವಜಾ ಮಾಡಿದ್ರೆ ಆಗಲ್ಲ, ಆರೋಗ್ಯ ಸಚಿವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದ್ರು. ಈ ಸಾವು ಆಳುವ ಸರ್ಕಾರದ ನಿರ್ಲಕ್ಷ್ಯದ ಪರಿಣಾಮದಿಂದ ಆದಂತ ಅಮಾನವೀಯಾದಂತ ಕೊಲೆ ಅಂತ ಹೇಳಬೇಕಾಗುತ್ತೆ. ಆರೋಗ್ಯ ಖಾತೆ ಸಚಿವರನ್ನ ಮತ್ತು ಮೆಡಿಕಲ್ ಎಜುಕೇಶನ್ ಸಚಿವರನ್ನ ನೀವು ಅವ್ರನ್ನ ವಜಾ ಮಾಡಬೇಕಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಉತ್ತರ ಕರ್ನಾಟಕ ಜನರ ಬದುಕು ಬವಣೆಗಳ ಬಗ್ಗೆ ಯಾವುದೇ ಚರ್ಚೆ ಆಗದೆ ಕಲಾಪ ಕೊನೆಯಾಯಿತು. ಇನ್ನು 3 ದಿನ ಮಾತ್ರ ಬೆಳಗಾವಿ ಅಧಿವೇಶನ ನಡೆಯಲಿದ್ದು ಸರ್ಕಾರ ವಿಪಕ್ಷ ನಾಯಕರು ಏನ್ ಮಾಡ್ತಾರೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.